ನಮ್ಮ ಹುಡುಗರಿಗೆ ನಮಗೆ ಅನ್ಸಿದ್ರ ನಾವು ಹೋಗ್ತೇವೆ ಅವ್ರಿಗೆ ಗೆದ್ದಿ ಹಂಗ ಅನ್ಸಿತ್ತು. ಯಾಕೆ ನಮ್ಮ ಹುಡುಗರಿಗೆ ಹಂಗ ಹೇಳಿ ಮರ್ತಪ್ಪ ಕಣ್ಣಾಗ ಹಂಗ ಬೇಡ ನಮ್ಮ ಮುಕ್ಕಳ್ಯಾಗ ಹುಟ್ಟಿವತ್ತು ಎಲ್ಲಿ ಅದನ್ನು ಖರೀದ್ರಿಪ್ಪ. ಹಾಗಾದ್ರೆ ಯಾವ ಒಂದು ಈ ನವ 9 ತೂತಿನೊಳಗೆ ಹಳ್ಳ ಯಾವ್ದ್ರಾಗ ಬಿದ್ದಾರ ತಿಳ್ಕೊಳ್ಳೋದು ಸಿಕ್ಕಿರ್ತಾರ. ಯಾವ್ದ್ರ ತೂತಿನಾಗ ಹಾಕಿ ಹೋಗ್ತಾರ ಅದು ಹೊರಗಿಂದ ಹೊರಗೆ ಸಿಗ್ತಾರೆ. ಆದ್ರ ರೂಲ್ಸ್ ಅಲ್ಲ. ಅಪ್ಪ ಹೇಳಿದನು ಯಾನ್ ಎಲ್ಲಿ ಬಿದ್ದದ ಅಲ್ಲೇ ತೆಗಿ, ಕಣ್ಣಾಗ ಬಿದ್ರೆ ಕಣ್ಣನ್ನೇ ತೆಗಿಬೇಕಲ್ಲ. ಬಂದ್ ಮಾಡ್ಬೇಡಿ ನಾಯಕ ಕಾವಲ್ ಗಡಿ ತೆಲಿ ಮೆರಳಿಗೆ ಯಾರ್ಯಾರು ಅನ್ಸ್ಕೋತಾರ ಹೇಳ್ರಿಪ್ಪ. ಇದು ವಿಷಯ ಇಲ್ಲ ವಿಷಯ ಇಲ್ಲ. ಹೌದೌದು. ಇದು ಹೆಂಗೈತೆ ಅಂದ್ರೆ ಹೆಡಕ್ ಹಿಡಿದು ಬಾರಿಸ್ದಂಗ ಐತಿ. ಹೌದು, ಹೇಗ ಹೆಡಕ್ ಹಿಡಿದು ಬಾರಿಸ್ದಂಗ ಅದು ಹೆಂಗ್ರಿಪ್ಪ. ಅಪ್ಪಗಳು ಹೇಳ್ತಿದ್ರು ಮಾತಿಗೊಂದು ಮರಬೇಕು, ಮಾತಿಗೊಂದು ಅರ್ಥ ಬೇಕು. ಬೇಕಾಗಿ ವ್ಯರ್ಥ ಹೋಗಬಾರ್ದು. ಹೋಗ್ಬಾರ್ದು. ಹಾದಿ ಕೂಡಿ ಒಬ್ಬ ಕುದುರೆ ಮ್ಯಾಗ ಕೂತು ಹೊಂಟಿದತ್ತ. ಹೌದ್ರಿ. ಒಬ್ಬ ದಳೆ ಹೊಡಿತಿದತ್ತ. ಹೌದು. ಈ ಗೊರಗುಂದಿ ಜಾತ್ರೆಗೆ ಒಬ್ಬ ಕುದುರೆ ಮೇಲೆ ಬರ್ತಿದ, ಗೊರಗುಂದಿ ಒಬ್ಬ ರೈತ ಗಳೆ ಹೊಡಿತಿದ. ಹೊಂದಾಗ್ರಿ ಗಳೆ ಹೊಡಿತಿದ್ದ. ಹೌದೌದ್ರಿ. ಕುದುರೆ ಮ್ಯಾಗ ಕೂತ್ ಯಾರು ಹೊಂಟಿದ್ರ ಗಳೆ ಹೊಡೆಯವ್ರಿಗೆ ನೋಡ್ದತ್ತ. ನೋಡಿದ್ರಿ ಬರೀ ಶಾಣೆನು ಇದ್ದಿ ಮಜಾರ ಕುದುರೆ ಮ್ಯಾಗ ನಾವು ಇವನಿಬ್ರು ಕೂತು ಗುರುವಿನ ಆಶೀರ್ವಾದ. ಹೌದ್ರಿಪ್ಪ. ಏ ತಮ್ಮ ಇಲ್ಲಿ ಬಾಂದ ಯಾರಿಗೆ ಗಳೆ ಹೊಡೆಯವನಿಗೆ ಬಂದ ಓಡ್ಕೊತ ಬಂದ್ರಿ ಅವ. ಯಾಕೆ ಕರೆದ್ರಿ? ಯಾನ್ ಮಾಡಕ ದೇವತನ ಗಳೆ ಹೊಡ್ಲಿಕ್ಕೆ ಕುಂಟಿ ಬಂದ್ ಮಾಡ ಮೈದಾನ ಅವ್ರಿಗೆ ನೋಡಿ ಬಂದದಕ್ಕೆ ಬಾಳ ಯಾನ್ ಹೊಡ್ಯಾಕತ್ತಿದ್ರೋ ಹುಡುಗ ಅಂತ ಕೇಳೋ. ಕುಂಟಿ ಹೊಡ್ಲಿಕ್ಕೆ ಹೇಳಿದ್ರಿ. ಆಯ್ದ ಕುಂಟಿ ಹೊಡ್ಲಿಕ್ಕೆ ಹೇಳಿದವ ಕೈಯಾಗ ಹಿಡಿದು ಹೊಡಿಯೋದಾಗ ನ್ಯಾಯ ಹಿಡಿದಿಲ್ಲ ನಾವು. ನ್ಯಾಯ ಯಪ್ಪ ಅದು ಮೇಳದ್ರಿ, ಅದಕ್ಕೆ ಮೇಳ ಅಂತಾರ್ರಿ. ಮೇಳ ಹಿಡಿದು ಹೊಡ್ಯಾಕತ್ತಿದ ಬೆಳೆ ಏನಂದ ಅವನು? ಅವ್ ಬಾಳ ಬೆರಕಿದ್ದ ಕೈ ಕುದುರೆ ಮ್ಯಾಗ ಕೂತಾವ. ಏನಂದ? ಯಾನದು ಕೈಯಾಗ ಮೇಳ ತವಾನ ನಿನ್ನ ಮುಕ್ಕಳ ಕೋಡೆ ಅಂತ. ಓಹೋ ಸುಮ್ಮನೆ ಕೆಲಸಲ್ಲ ಮನಸ್ಸಿಲ್ಲ ಅನಿಸಿಲ್ಲ ಮನಸ್ಸಿಲ್ಲ. ನಾನು ಕೇಳ್ತೀನಿ ವಿಷಯಕ್ಕೊಂದು ಮಾತಾಡ್ತಾರೆ ಮರುಗಿರ್ತಾರೆ ಮಾತು ಹತ್ತಬೇಕು. ಹೋಗಿ ಸುಮ್ಮ ಬರ್ಬಾರ್ದು. ಹೋಗಿ ಸುಮ್ ಬರಬಾರ್ದು. ಇದಕ್ಕೆ ಮನುಷ್ಯಗೆ ಹತ್ತಿದ ಮಾತ ಯಾರಿಗೆ? ಗಳೆ ಹೊಡೆಯವನಿಗೆ ಸುಮ್ಮನಿಗೆ ನಾನು ಅಂದಿಲ್ಲ, ಬಿಟ್ಟಿಲ್ಲ, ಜಗಳಿಲ್ಲ, ಕಲಾಗಟ್ಟಿಲ್ಲ. ಅವನೇ ಕರೆದು ಬೈತಾನ. ಕುರ್ಸನೆ ನಮ್ಗೆ ಬೈದು ಹೋಗ್ಬಿಟ್ಟ. ಹಾದಿ ಹೋಗಿ ಜಗಳ ಹಾಕ ನಾನು ಪದರಂಗ ಗರೀಬ್ ಮನುಷ್ಯರಿಗೆ ಬೈದು ಅಲ್ಲ ಇನ್ ಹೆಂಗ್ ಮಾಡ್ಲಿ? ಕೊಳ ಗಳೆ ಕೊಳ ಹರಿದು ಬಿಟ್ಟ. ಟೆನ್ಷನ್ ಆಯ್ತು ಇವನಿಗೆ ಟೆನ್ಷನ್. ಇವನು ಇವ್ರು ಊರಾಗೊಬ್ರು ಸ್ವಾಮಿಗಳಿದ್ರು, ಬಾಳ ಶಾಣ. ಮಾತಿಗೆ ಮಾತು ಉತ್ತರ ಕೊಡ್ತಿದ್ರು. ಮಾತಿಗೆ ಮಾತು ಉತ್ತರ ಕೊಡೋ ಬಂದಿವ ಸಂಜೆ ಮಾಡಿ ಗಳೆ ಹೊಡ ನಮಸ್ಕಾರ ಮಾಡ. ನಮಸ್ಕಾರ. ಹೌದು. ಯಾಕೋ ಮಾರುಕ ಆರಾಮಿದ್ದೇನಿಲ್ಲ? ಯಾರಿಲ್ರಪ್ಪ ಗಳೆ ಹೊಡ್ಯಾಕತ್ತಿದ್ದ. ಹೌದು. ಕುದುರೆ ಮ್ಯಾಗ ಕೂತು ಅವನೇ ಹೊಂಟ ನಮ್ ಹೊಂದ ಬದಿರು ಯಾರು ಮಾಡಕತ್ತಿದ್ವನು ಗಳೆ ಹೊಡ್ಯಾಕತ್ತಿದಂದ್ರ ಮತ್ತ ನಿನ್ನ ಕೈಯಾಗ ಯಾನದ ನಾ ಬೇರೆ ಹಿಂಗ ನಾನು ಕೋಡೆ ಅಂತ ಅವ ಹೆಂಗ್ ಹೊಂಟಿದ ನನಗೆ ಯಾನ್ ಹೇಳ್ಬೇಕು ನನಗೆ ಗೊತ್ತಾಗಲ್ರಿ ಬುದ್ಧಿ ಅಂದ. ನೀ ಏನಂದೆ ನನಗೆ ಏನಂದಿ ಹೊಳ್ಳಿ ಉತ್ತರ ನೀ ಏನ್ ಅಂದಿದ್ದೇನಿಲ್ಲ. ಯಾನ್ ಅಂದಿಲ್ರಿ ಅಂದೇವ. ಯಪ್ಪ ನನಗೆ ಅದ್ರ ಅರ್ಥ ತಿಳಿಲಿಲ್ರಿ. ಕುದುರೆ ಮೇಲೆ ಕೂತವ ಹ್ಯಾಂಗ್ ಹೊಂಟಿದ? ಅವ ಹ್ಯಾಂಗಿದ್ದ, ಹ್ಯಾಂಗ್ ಹೊಂಟಿದ್ದ, ಯಾಕಡೆ ಹೊಂಟಿದ? ಯಪ್ಪ ಈ ಕಡೆ ಹೊಂಟಿದ್ರಿ ಎದುರು ಮ್ಯಾಗಿದ್ದ, ಕುದುರೆ ಮ್ಯಾಗ ಕೂತ್ ಹೊಂಟಿದ್ದ. ಕೈಯಾಗ ಒಂದು ಛತ್ರಿ ಕಡಿದ್ರಿ. ಮತ್ತೆ ಕುದುರೆ ಮ್ಯಾಗ ಕೂತ್ ಹೊಂಟಿದ್ದ, ಮತ್ತೆ ಕೈಯಾಗ ಯಾರ ಇತ್ತೇನು? ಬಿಸಿಲಿಗಾಗಿ ಒಂದು ಛತ್ರಿ ಕಿತ್ರಿ ಛತ್ರಿ. ಯಪ್ಪ ಅವ್ನ ಕೈಯಾಗ ಛತ್ರಿ ಇತ್ತಲ್ರಿ, ಅದ್ರ ಉತ್ತರ ಅಲ್ಲೇ ಇತ್ತಲ್ಲ ತಮ್ಮ. ಏನತ್ರಿ? ನೀನು ಕೇಳಬೇಕಾಗಿತ್ತು ಕೈಯಾಗ ಯಾರಾದ್ರೆ ಅವ ಛತ್ರಿ ಇರ್ತಿದ. ನಿನ್ನ ಹತ್ತಿರ ಕೆಲವು ಛತ್ರಿ ಛತ್ರಿ ಕಟ್ಟಿದವ ಹತ್ತಿರ ಕೇಳಬೇಕಾಗಿತ್ತು. ಇಟ್ಟೇ ಇತ್ತದ್ರ ಉತ್ತರ ಅಲ್ಲೇ ಇತ್ತು. ಏನು ಬರ್ಲಿ ಮಗ. ಇದು ಗುರುವಿನ ಮಾತು ಕಲ್ತೋದು ಬತ್ತು ಬಂದ. ಇವ ಈ ಕಡೆ ಇದಕ್ಕೆ ಹೋಗಿ
ಗೊರಗುತ್ತಿ ಜಾತ್ರೆ ಮುಗಿಸ್ಕೊಂಡು ಮಾತ್ರ ತಾನು ಹೊಟ್ಟಿಗೆ ಕುದುರೆ ಮೇಲೆ ಕೊಟ್ಟು ಅಲ್ಲಿ ಹೋಗೋಣ ನಾವು ಮಾತಾಡತ್ತೇವೆ ಮಗ ಗಡ ಹೊಡ್ಕೋತ ಯಾಶ್ 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 ಹೊಡೆದೂರ್ದಾಗೆ ಹೊಟ್ಟಿ ಕಟ್ಟಿದೀವ ಅಲ್ಲಿ ಅವ್ರು ಬನ್ನಿ ಹೊಂಟ ಕುದುರೆ ಮೇಲೆ ಸರ್ವ ಜಾತ್ರೆ ಹೆಂಗೈತು ಗುರು ಜಾತ್ರೆ ಮನಗಂಡ ಐತಲ್ಲ ಇವನಿಗೆಲ್ಲ ಹೊತ್ತಿ ಇವನಿಗೆ ಗೊತ್ತಾಯ್ತು ಮಗ ಇಟ್ಟು ಯಾಸಿದಡಿ ಬಂದವ್ರ ಗಡಿಯವ್ರು ನನಗೆ ಯಾರು ಅನ್ಬೇಕಂತ ಯಾನ ತಂದದ ಗಡಿ ಯಾನ ತಂದದ ಗಡಿ ಅನ್ನೋ ಮಾಡ್ಕೊಂಡು ಬಂದ ನಿಮ್ ಕೈಯಾಗಿ ಯಾರಾದ್ರೂ ಏನ್ ಕೇಳ್ದ ಛತ್ರಿಗೆ ಬಹಳ ಬೆಳಕಿದ್ದು ಯಾರಂದ್ರಿ ಯಾಕಂದ್ರೆ ಇದು ಯಾರು ಸೋಮು ನಿನ್ನ ಕೇಳಬೇಕಾಗಿತ್ತು ನಿನ್ನ ಕೇಳಿದ ಮಗ ಇವ ಯಾನ್ರಿ ಒಂದು ಇವತ್ತು ಕೇಳಕತ್ತಂದ್ರೆ ಇದ್ರೊಳಗೆ ಯಾಂದ್ರೆ ಮಗ ಹೋದ ಅವ್ರ ಛತ್ರ ಎಲ್ಲಿದ ಮಗ ಏನಂದ ಅವನ ಕೈಯಾಗ ಕೊಡಿ ಅಂದ ಯಪ್ಪ ಮಾತಾಯ್ತು ಮಾತು ಇದಕ್ಕೆ ಯಾರು ಹೇಳಬೇಕಿದೆ ಛತ್ರಿಕೆ ಅಂದಾದ್ರೆ ನಿನ್ನ ಗುಂಡಾಗ ಹತ್ರಿಕೆ ನಾವಿದ್ದೀವ ಅವ ಛತ್ರಿಕೆ ಅಲ್ಲಿ ನೀವ ಯಾರಂದ ಕೊಡಿ ಅಂತ ಬಿಟ್ಟ ಇದು ಯಾನತ್ತಂದ್ರೆ ನಿನ್ನ ಕುಂಡ್ಯಾಗ ಭಟ್ ಆಗ್ತೀವಿ ತಪ್ಪ ಮಾತಾಡ ವರ ಮಾಡಿಲ್ಲ ಇದು ಓದ್ತಿರೋದು ಅಲ್ಲ ಮಾರುತ್ಯಪ್ಪ ಇದು ದಕ್ಷಿಣ ಅಲ್ಲ ಹೌದು ಮಾತು ಎದುಂಟೆ ಪಾತ್ರ ಮಾತ್ರ ಎಷ್ಟುಂಟೆ ಏನ್ ತಿಂದ್ರ ಬಲ್ಲಿ ಮುತ್ತುಗಾರನೇ ಬಲ್ಲ ಹೌದು ಕತ್ತಿ ಕಾಯೋಗ ತಿಳಿಯೋದಿಲ್ಲ ಹೌದು ಎತ್ತಿಗೊಪ್ಪು ಕಾರಣ ಹಬ್ಬ ಕತ್ತಿಗೊಪ್ಪನ ಬಂದಿದ್ದಾರೆ ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ ಮಾತ ಎಲ್ಲಿ ಹೋಗಿ ಹತ್ತದ ಹೌದು ಅದನ್ನ ಕೇಳ್ಕೊಂಡೆ ಮಾತಿನ ತಾತ್ಪರ್ಯ ಹೌದು ಯಾನ ಮಾತಾಡದ್ರದ ಮಾತ ಯಾನ ಕೆಲಸ ಮಾಡ್ಕೊತ ಬರ್ತದ ಮಾತೇ ಮಹಾಭಾರತ ಮಾಡ್ಯದ ಹೌದು ಮಾತಾ ರಾಮಾಯಣ ಆಗ್ಯದ ಸ್ವಲ್ಪ ಇದ್ದದ್ದು ಬಹಳ ಆಗ್ಯದ ಅದರ ಅರ್ಥ ಹೌದಾ ಹೌದಾ ಸತ್ಯಭಾಮ ಮಾತಾಡಿಸಬೇಕಂತ ಹೋಗಿ ಕೃಷ್ಣ ಪರಮಾತ್ಮ ಶೀರು ಉಟ್ಕೊಂಡು ಇದ್ರೊಳಗೆ ಪ್ರವೇಶ ಮಾಡ್ಯಾನ ಬೈಬಲ್ ಹೋಗ್ಯಾನ ಬಹಳ ಏನೇನು ಬಂದದ ಮಾತಾಡೋದು ಇಟ್ಟು ಬಿರಿಯದದು ಅದಕ್ಕೆ ಸಂಸಾರ ಬೇಕು ಒಂದು ದುಡ್ಡಿ ಅಂದಾರ ತಿಂಗಳಾನಗಟ್ಲೆ ಮಾತಾಡಿತ್ತು ಸತ್ಯಭಾಮ ಸತ್ಯಭಾಮ ಮಾತಾಡಿಸಲಿಕ್ಕೆ ಶ್ರೀಕೃಷ್ಣ ಪರಮಾತ್ಮ ಶೀರಿ ತೊಟ್ಕೊಂಡು ಹೋದ ಏನಂದ್ರಿ ಹೋಗಿ ಬುಟ್ಟ್ಯಾಗೊಂದು ಕೊರವಿನ ರೂಪ ದಾನ ಮಾಡ್ಕೊಂಡು ಬುಟ್ಟ್ಯಾಗೊಂದು ಕುರ್ಚಿನ ತಗೊಂಡು ಹಾಡು ಹಾಡ್ಕೊತ ಹೊಡ್ತಾನೆ ಏನಂತ ಹಾಡ್ಕೊಂಡು ಬಂದ ಮನಮೋಹನ